ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ನಮ್ಮ ಚಿಕ್ಕು ಸ್ಕೂಲ್ ಹೊಂಟ್ಲು. ಇಲ್ಲಿಗೆ ಕಾರ್ಬಾರ್ ನಡೆಸಾಳ ತಗೊಂಡು ಎಲ್ಲ ಮನೆ ತುಂಬ ಚೆಲ್ತಾಳೆ. ಬಿಟ್ರೆ ಈಗ ತೆಗೆದಿಡ್ಬೇಕು ಇವ್ನು. ಕ್ಲೋಸ್ ಮಾಡದೆ ನೋಡಿ ಹಾಕಲ್ತಿರ್ತ ಕಾಲಿಗೆ ಹಾಕಿ ನೀ ಎಲ್ಲಿ ಈಗ ತೆಗೆದಿಟ್ಕೋಕೈತಿ. ಡಾಗ್ ಹೋಯ್ತಾ ನೋಡಿ. ಈಗ ಐತ್ ನೋಡಿ, ಇದೊಂದು ಯಾವುದೋ ಬ್ಲ್ಯಾಕ್ ಕಲರ್ ಡಾಗ್ ಬಂದೈತಿ. ಹೊಸ ನನ್ನ ಕಾಲಿಗೆ ಹಾಕಿ. ಹೊಸ ಡಾಗ್ಗಳು ಬರ್ತಾವ ನೋಡಿ. ಚರಣಿ ಬಾ. ಬಾಯ ಮಾಡಕ್ಕೆ ನಿಂತಾಳೆ. ಬಾಯ್ ಚಿಕ್ಕ. ನಮ್ಮ ಚಿಕ್ಕು ಹೋದ್ಲಿ. ಇಲ್ಲಿ ನೋಡ್ರಿ ಮಗ್ಗೆ ಇಷ್ಟ ಆಗ್ಯಾವು. ನೋಡ್ಬೇಕೇನು ಎಷ್ಟಾಗಿ ಉಳಿತಾವೆ. ಇದು ಯಾಕೋ ಇದು ಗ್ರೀನ್ ಐತಿ ಈ ಗಿಡ, ಆದರೆ ಇದು ಯಾಕೋ ಸ್ವಲ್ಪ ಬಾಡಾತೈತಿ ನೋಡಿ. ತಪ್ಪಲಿಗೂ ಎಲ್ಲ ಎಲ್ಲೋ ಇಶ್ಯಾಗತ್ತಾವು. ದೇವ್ರ ಪೂಜೆ ಎಲ್ಲ ಆಗೈತಿ. ಇವಾಗ ಚಿಕ್ಕು ಬಾದಾಮ್ ಸುಲಿದು ಕೊಟ್ಟಿನು. ಇಲ್ಲೇ ನಮ್ಮ ಚರಿ ಕಾರ್ಬಾರ್ ಮಾಡತ್ತಾಳು. ಇದನ್ನು ತೆಗೆದಿಡ್ತೇನೆ ಫಸ್ಟ್. ಇದ್ರಾಗಿಂದೆಲ್ಲ ಹಳಸ್ತಾ. ಅಕ್ಕಿಗೆ ಹಾಕೋವದಾವು ಜುಟ್ಟ. ಇಲ್ಲಿ ಮ್ಯಾಗ ಇಟ್ಟಿದ್ನು. ಇಲ್ಲಿ ಟೇಬಲ್ ಮ್ಯಾಗ ಹತ್ತಿ ಇಲ್ಲಿ ತೊಗೊಂಡಾಳ ಆಕಿ. ಇಲ್ಲಿ ಇಟ್ಟಿತ್ತದ. ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ನಾಗೇನು ತೊಗೊಂಡು ಬಂದಿದ್ಲು ವಾಪಸ್ ಇಲ್ಲಿಗೆ. ಅದನ್ನು ತೆಗೆದು ನಾ ಇಲ್ಲಿ ಮ್ಯಾಗ ಇಟ್ಟಿದ್ನು. ಆದರೂ ಇಲ್ಲಿ ಟೇಬಲ್ ಮ್ಯಾಗ ಹತ್ತಿ ಇಲ್ಲೇ ತೊಗೊಂಡಾಳ. ತೆಗೆದಿಡ್ತಾನೆ ಅದನ್ನು. ನೋಡ್ರಿ ದೇವ್ರ ಪೂಜೆ ಆಗೈತೆ ಈಗ. ಇದು ಡೋರ್ ಯಾಕೆ ತೆಗ್ದೇನಂದ್ರೆ ಇದ್ರದ್ದು ಉದ್ದಿನ ಕಟ್ಟಿದ್ದ ಯಾಕೋ ಭಾಳ ಹೊಗೆ ಬಿಡತೈತಿ. ಹಾಗಾಗಿ ಮತ್ತು ಕ್ಲೋಸ್ ಮಾಡಿದ್ರೆ ಎಲ್ಲ ಹೊಗೆ ಸುತ್ತೈತಿ ಇಲ್ಲೇ. ಅದಕ್ಕಾಗಿ ಓಪನ್ ಮಾಡಿಬಿಟ್ಟೆನೆ. ಇವಾಗ ಚಿನ್ನೆ ಚಹಾ ಮಾಡ್ಕೊಂಡು ಕುಡ್ದಾನು. ನಾನು ಇಲ್ಲೇ ಗ್ರೀನ್ ಟೀ ಮಾಡ್ಕೊಂಡೇನು. ಇವಾಗ ಗ್ರೀನ್ ಟೀ ಕುಡ್ದ ನಾಷ್ಟಾಕ್ಕೆ ರೆಡಿ ಮಾಡಬೇಕು. ಎಲ್ಲೇ ಚರು ಚಪ್ಪಲ್ ಹಾಕೊಂಡು ಆಟ ಆಡತ್ತಾಳು. ಇಲ್ಲೇ ನಾನು ಗ್ರೀನ್ ಟೀ ಕುಡಿಯತ್ತೀನಿ. ಈಗ ಜಸ್ಟ್ ಹೊರಗೆ ಕೂತ ಇಲ್ಲೇ ಸೈಕಲ್ ತಂದು ಇಲ್ಲಿ ಬಾಗಿಲಿಗೆ ಹಚ್ಚಾಳು. ನಮ್ಮ ಚಿಕ್ಕದೇನೋ ಸ್ಕೂಲ್ ಬಸ್ ಸೌಂಡ್ ಬರೈತಿ. ನೋಡೋಣ ಹೋಗ್ತೈತಾನೆ. ಟೈಮ್ ಆಗೈತಿ, ಬರ್ತೈತೆ ಅನಿಸ್ತೈತಿ. ಇಲ್ಲಿ ಇಂಥ ಕ್ಲೈಮೇಟ್ ಐತಿ. ಇವತ್ತು ಸೂರ್ಯನ ಉದಯಿಸಿ ಇಲ್ಲಿ ನೋಡ್ರಿ. ಫುಲ್ಲ ಮೋಡ ಮುಸುಕಿದ ವಾತಾವರಣ ಐತಿ. ಬಂತು ನಮ್ಮ ಚಿಕ್ಕು ಬಸ್. ಸೌಂಡ್ ಆಗತೈತಿ. ಬಂತು ನೋಡ್ರಿ. ಸರಿ ಚಿಕ್ಕು ಬಸ್ ಬಂತು. ಬಂತು. ಹೋತು. ಐ ಫಾಸ್ಟ್ಗೆ ಅವಲಕ್ಕಿ ಮಾಡೇನು. ಇಲ್ಲಿ ನಮ್ಮ ಚರು ಕಡೆ ಆನಿಯನ್ ತರಿಸ್ನವಲ್ಲ ಸ್ಟೋರ್ ರೂಮ್ದಾಗಿಂದ. ಆನಿಯನ್ ತಂದು ಕೊಟ್ಟಾಳು. ಸಿಪ್ಪಿ ಸುಲಿಯಾತಾಳೆ. ಅಪ್ಪು ಬೇಡ ಇಡಲ್ಲೇ. ಹ್ಞೂ ಇದನ್ನ ಬಿರಿಯಾನಿ ಮಾಡ್ಬೇಕಂತ ಅಂದ್ಕೊಂಡೇನು ಮಧ್ಯಾಹ್ನ. ಅದಕ್ಕಾಗಿ ಆನಿಯನ್ ತರ್ಸೇನು. ಈಗ ಫ್ರೈ ಎಲ್ಲ ಮಾಡ್ಕೊಂಡು ಇಟ್ಕೊಡ್ತೇನು. ಆಮೇಲೆ ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಬಂದ್ಮ್ಯಾಗ ಬಿಸಿದ
ಮಾಡಿ ತಿನ್ನಕ್ಕೆ ಬರ್ತೈತೆ ಅಂಥೇಳಿ ಈಗ ಫ್ರೈ ಮಾಡಿ ಇಟ್ಕೋತೇನೆ ಆನಿಯನ್ ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡ್ನಂದ್ರೆ ಈಸಿ ಆಗ್ತೈತಿ. ನಡಿ ಮಮ್ ತಿನ್ನಿಸ್ಲೇ, ನಡಿ ಚಲೋ. ಇಲ್ಲಿ ಇವಾಗ ಆನಿಯನ್ ಫ್ರೈ ಮಾಡ್ಕೊಳತ್ತೇನೆ. ಫುಲ್ಲ ಬ್ರೌನ್ ಕಲರ್ ಆಗ್ಬೇಕವ. ಬ್ರೌನ್ ಕಲರ್ ಆದ್ಮ್ಯಾಗ ತೆಗೆದ ಬೇರೆ ಪ್ಲೇಟ್ ಒಳಗೆ ಹಾಕಿ ಆರಾಕಿಡ್ಬೇಕು. ಅವಾಗ ಫುಲ್ ಕ್ರಿಸ್ಪಿ ಆಗ್ತದೆ. ಇವಾಗ ನೋಡ್ರಿ ಇದೆಲ್ಲ ಕ್ಲೀನ್ ಮಾಡೀನಿ. ಈಗ ಬಂದ್ಮ್ಯಾಗ ಅಡುಗೆ ಮಾಡ್ತೇನೆ. ಇಲ್ಲೇ ಉಳ್ಳಾಗಡ್ಡಿ ಹುರಿದಿಟ್ಟೇನು. ಆಮೇಲೆ ಇಲ್ಲೇ ವಾಷಿಂಗ್ ಮಿಷಿನ್ ಕರಿಗೆ ಒಳಕ್ಕೇನು. ಇನ್ನು ಟೈಮ್ ಐತಿ, ಚರನ್ ಬಿಟ್ಟು ಬರ್ತೇನು. ನೋಡ್ರಿ ಚರನ್ ಬಿಟ್ಟು ಬರಕ್ಕೆ ಹೋಗೋಣ. ಟೈಮ್ ನೋಡ್ರಿ ಆಲ್ರೆಡಿ 10:06 ಆಯಿತು. ಚರಿಗೂ ಟೈಮ್ ಆಗೈತಿ, ನನಗೂ ಟೈಮ್ ಆಗೈತಿ. ನಾನು ಹೋಗ್ತೇನೆ ಈಗ. ನೋಡ್ರಿ ಡ್ರೈವಿಂಗ್ ಕ್ಲಾಸ್ ಜಲ್ದಿ ಮುಗಿಸ್ಕೊಂಬಂದಂದ್ರೆ ಜಲ್ದಿ ನನಗೂ ಅಡುಗೆ ಮಾಡೋಕ್ಕೆ ಟೈಮ್ ಸಿಗ್ತೈತಿ. ಆಮೇಲೆ ಇನ್ನೂ ಅಭ್ಯಾಸ ಕೆಲಸನೂ ಐತಿ, ಅದನ್ನೂ ಮಾಡೇ ಇಲ್ಲ. ಅದನ್ನೂ ಮಾಡ್ಬೇಕು ಇವಾಗ ಮನೆಗೆ ಬಂದ. ರೈಸ್ ಇದು ರೈಸ್ ತೊಗೊಂಬಂದಿನ. ಯಾರೋ ಕಸ್ಟಮರ್ ಬಂದಾರ. ಚೆನ್ನಾಗಿ ಗಾಡಿ ಕೊಟ್ಟನು. ಕ್ಲಾಸ್ದಿಂದ ಹೋಗಿ ಬಂದ. ಟೈಮಿಗೆ 12 ಆಯಿತು. ಬರುವಾಗ ಚೆರಿಗೆ ಸ್ಕೂಲದ ಇದನ್ನು ಹೇಳಿದಾರಲ್ಲ, ಏನದ ಡ್ಯಾನ್ಸ್ ಐತ್ಲ, ಆಕೆಗೆ ವೈಟ್ ಸಾಕ್ಸ ವೈಟ್ ಗ್ಲೌಸ ತೊಗೊಂಬರಕ್ಕೆ ಹೇಳಿದರು. ಸೊ ವೈಟ್ ಸಾಕ್ಸ ವೈಟ್ ಗ್ಲೌಸ ಮತ್ತು ಹೆಂಗಿದ್ರು ಬೈಲೊಂಗಲ್ಗೆ ಹೋಗಿದ್ನು, ಅಲ್ಲಿದ ತೊಗೊಂಬಂದಿನು. ನಡೀರಿ ಚಿನ್ನನ ಕಡೆ ಗಾಡಿ ಕೊಟ್ಟನು. ನಾ ಅಂಗಡಿಗೆ ಹೋಗಿ ರೈಸ್ ತೊಗೊಂಡ ಮನೆಗೆ ಬರತ್ತಾನೀಗ. ನೆಮ್ಮದಿ, ಮನೆಯ ನೆಮ್ಮದಿ. ಇದೆಲ್ಲ ಕಸ ಭಾಳ ಆಗೈತಿ, ತೆಗಿಬೇಕು ಅನ್ನಿಸ್ತೈತಿ. ಆದ್ರೆ ತೆಗೆದ್ರೆ ಮಂಗ್ಯಾಗಳು ಕಾಟೈತಿ. ಅದಕ್ಕೆ ಸುಮ್ಮ ತೆಗೆಯೋದು ಅಂಥೇಳಿ ಗಾಡಿ ನೋಡ್ರಿ ಅದೆಷ್ಟು ಹೊಲಸಾಗೈತಿ ಕಾರ್. ಫಸ್ಟ್ ಡೇ ಆಫ್ ರಿಯಲ್ ಕಾರ್ನಾಗ ಕಾರ್ ಓಡಿಸೋದಿತ್ತಂದ 7 ಕಿಲೋಮೀಟ್ರ್ ಕಾರ್ ಕೊಟ್ಟಿದ್ರು. ಫುಲ್ ಮಸ್ತ್ ಹಂಗೆ ಓಡಿಸಿದ್ನು. ಅಂದರೆ ಹೆಂಗಿದ್ರು ಅದು ವರ್ಚುವಲ್ದಾಗ ಫುಲ್ ಪ್ರಾಕ್ಟೀಸ್ ಆಗಿತ್ತಲ್ಲ. ಸೊ ಇದು ರಿಯಲ್ ಗಾಡಿ ಕೊಟ್ಟ ತಕ್ಷಣ ಸ್ವಲ್ಪ ಫುಲ್ ಪುಕ ಪಕ 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 ಅನ್ನತ್ತಿತ್ತು. ಆಮೇಲೆ ಗಾಡಿ ಹತ್ತಿದ ಮ್ಯಾಗ ಒಂದು ಸ್ವಲ್ಪ ಮೂವ್ ಆದ್ಮ್ಯಾಗ 1 ಕಿಲೋಮೀಟ್ರ್ ಗಾಡಿ ಓಡಿಸಿದ ಮ್ಯಾಗ ಆಮೇಲೆ ಧೈರ್ಯ ಬತ್ತು. ಫುಲ್ ಮಸ್ತ್ ಹಂಗೆ ಓಡಿಸಿದ್ನು. ಬರುವಾಗನು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು. ಇದು ಫಸ್ಟ್ ಡೇ ಐತಿ, ನಡೀತಿತ್ತು. ಫಸ್ಟ್ ಡೇನಾಗ ಎಷ್ಟು ಚಲೋ ಓಡಿಸೇನಂದ್ರೆ ಇನ್ನು ಮತ್ತೆ ನೆಕ್ಸ್ಟ್ ಇನ್ನು ಟರ್ನಿಂಗ್ ಅದು ಎಲ್ಲ ಸ್ವಲ್ಪ ತಿಳ್ಕೋಬೇಕು. ಅಂದರೂ ತಿಳ್ಕೊಂಡೇನೆ. ಈಗ ಸ್ವಲ್ಪ ವಿಡಿಯೋ ಅದು ನೋಡೇನು ಯೂಟ್ಯೂಬ್ದಾಗ ನೋಡೆ. ಆಮೇಲೆ ಸ್ಟೇರಿಂಗ್ ಹೆಂಗೆ ತಿರ್ಸ್ಬೇಕು, ಯಾವ ಕಡೆ ತಿರ್ಸ್ಲಿ ಯಾವ ಕಡೆ ಹೋಗ್ತೈತಿ ಅಂತೆಲ್ಲ ತಿಳ್ಕೊಂಡೇನು. ಆಮೇಲೆ ಇನ್ನು ರಿವರ್ಸ್ ಗೇರ್ ಅದು ಹೇಳ್ಕೊಡ್ತಾರೆ ಅವ್ರೆ, ಅದನ್ನೆಲ್ಲ ಕಲಿಬೇಕು. ಪಾರ್ಕಿಂಗ್ ಹೇಳ್ಕೊಡ್ತಾರೋ ಅದನ್ನು ಕಲಿಬೇಕು. ಇವತ್ತು ಫಸ್ಟ್ ಡೇ ಜಸ್ಟ್ ಗಾಡಿ ಮೂವ್ ಮಾಡೋದೆಲ್ಲ ಮೊದಲೇ ಕಲ್ತಿದ್ನು. ಆದರೆ ಇವತ್ತಂತೂ ಫುಲ್ ರಿಯಲ್ ಗಾಡಿ ಓಡಿಸೆ ಮಸ್ತ್ ಫೀಲಿಂಗ್ ಆಯಿತು. ಇವಾಗ ಫುಲ್ಲ ಏನದ ಹೆದರಿಕೆ ಅನ್ನೋದು ಇರ್ತೈತ್ಲ, ಗಾಡಿ ಓಡಿಸ್ಬೇಕು ಅನ್ನೋದು ಹೆದರಿಕೆ ಇರ್ತೈತ್ಲ, ಅದೆಲ್ಲ ಹೋಯ್ತು. ಇವತ್ತು ಗಾಡಿ ಓಡಿಸಿದ ಮ್ಯಾಗನ ಹೋಯ್ತದ. ಇದಕ್ಕೆ ಇನ್ನು ತನಕನೂ ಅದು ವರ್ಚುವಲ್ ಗಾಡಿ ಓಡಿಸ್ದಾಗ ಅಷ್ಟು ನನಗೆ ಹೆದರಿಕೆ ಔಟ್ ಆಫ್ ಇದನ್ನು ಆಗಿರಲೇ ಇಲ್ಲ. ಅದೇನೋ ಒಂಥರ ಓಡ್ಸೇನ ಹತ್ರ ಫುಲ್ ಪರ್ಫೆಕ್ಟ್ ಓಡ್ಸೇನೆ, ಎಲ್ಲ ಓಡ್ಸೇನ. ಆದ್ರೆ ಅದು ಫುಲ್ ಒಂಥರ ಇದನ್ನಾಗಿತ್ತು, ಹೆದರಿಕೆನೇ ಇತ್ತು ಇವತ್ತಿನ ತನೂ. ಆದರೆ ಇವತ್ತು ಫುಲ್ ಎಲ್ಲ ಹೆದರಿಕೆ ಹೋಯಿತು. ಮೊದಲು ಬೇರೆ ಗಾಡಿ ಕೊರೋನಾ ಟೈಮ್ನಾಗ ಕಲ್ಯಾಕೆ ಹೋಗಿ ಸ್ವಲ್ಪ ಗಾಡಿ ಟಚ್ ಮಾಡಿದ್ನು. ಹೀಗಾಗಿ ಅದು ಒಂದು ಹೆದರಿಕಿತ್ತು. ಅವತ್ತಿಂದನೂ ಒಂದು ಮನುಷ್ಯನಾಗ ಹೆದರಿಕೆ ಅನ್ನೋದು ಕೂತ್ಬಿಟ್ಟಿತ್ತು. ಇವತ್ತು ನಾ ಗಾಡಿ ಚೆಂದಂಗೆ ಓಡಿಸಿದ ಮ್ಯಾಗ ಆ ಹೆದರಿಕೆ ಅನ್ನೋದು ಹೋಯಿತು. ಸೊ ಇನ್ನು ನಾಳಿಂದ ಫುಲ್ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಗಾಡಿ ಓಡಿಸ್ತೇನೆ. ಆಲ್ ದ ಬೆಸ್ಟ್ ಹೇಳ್ರಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ. ಚಲೋ ತಂಗೆ ಗಾಡಿ ಕಲಿ ಅಂಥೇಳಿ, ಯಾವುದೂ ಏನೂ ಆಗೋದು ಬೇಡ. ಚಲೋ ತಂಗೆ ಗಾಡಿ ಓಡಿಸಿ ಮತ್ತು ಯಾವುದೂ ಹೆದರಿಕೆ ಭಯ ಅನ್ನೋದು ಇರೋದು ಬೇಡ.
ಆರಾಮಾಗಿ ಓಡಿಸಿ ಆರಾಮಾಗೆ ಸಕ್ಸಸ್ ಆಗಲಿ, ಗಾಡಿ ಓಡಿಸೋದ್ರಾಗ ಪರ್ಫೆಕ್ಟ್ ಆಗಲಿ ಅಂಥೇಳಿ ಆಶಿಸ್ರಿ ಎಲ್ಲರೂ. ಥ್ಯಾಂಕ್ ಯು ಆಲ್. ಇನ್ನು ನಾನು ಬಿರಿಯಾನಿ ಮಾಡಬೇಕು. ಸೊ ಇವಾಗ ಫುಲ್ ಟೈಮಿಗೆ ಆಲ್ರೆಡಿ 12:06 ಆಯ್ತು ನೋಡ್ರಿ, 12:06 ಆಯಿತು. ಸೊ ಈಗ ಮಧ್ಯಾಹ್ನ ಚರಿ ಬರೋದ್ರೊಳಗಾಗಿ ಎಲ್ಲ ಮಾಡಿ ಮುಗಿಸ್ಬೇಕು ನಾನು. ಆಮೇಲೆ ಸಿಗ್ತೇನೆ ಅಂತ. ಬಾಯ್. ಗ್ರೇವಿ ಮಾಡೋಕ್ಕಿಟ್ಟೆನು ಈಗ. ಆಮೇಲೆ ಇಲ್ಲೇ ನಮ್ಮ ಚಿಕ್ಕುಗ ಚರಿಗೆ ಸಾಂಬಾರು ಮಾಡೋಕ್ಕಿಟ್ಟೆನು. ಆಮೇಲೆ ಇಲ್ಲೇ ಬಿರಿಯಾನಿ ರೈಸ್ ಮಾಡತ್ತೇನು. ನಾನು ಲೇಯರ್ ಬಿರಿಯಾನಿ ಮಾಡ್ತೇನು, ಅದು ಚಿನ್ನಾಗಿ ಇಷ್ಟ. ಆಮೇಲೆ ನನಗೂ ಭಾಳ ದಿವಸ ಆಯಿತು ಮಾಡೇ ಇರಲಿಲ್ಲ. ಆಮೇಲೆ ಎಲ್ಲರಿಗೂ ತಿನ್ಬೇಕು ಅನ್ಸತ್ತಿತ್ತು, ಹಾಗಾಗಿ ಇವತ್ತು ಡಿಸೈಡ್ ಮಾಡತ್ತೇನು. ಆಮೇಲೆ ಇವಾಗ ಇಷ್ಟು ಮಾಡಿದ್ದೆಲ್ಲ ಬಾಂಡೆ ಬಿದ್ದಿದ್ದು ಅದನ್ನಷ್ಟು ತೊಳ್ಕೊನು. ಇವಾಗ ಇದನ್ನು ಮಾಡೋಕ್ಕಿಟ್ಟೆನು. ಅವ ರೈಸು ರೆಡಿ ಆಗ್ತೈತಿ. ಆಮೇಲೆ ಇದನ್ನು ರೆಡಿ ಆಗೋತನ ಇಲ್ಲೇ ವಾಷಿಂಗ್ ಮಿಷಿನ ಆಫ್ ಆಗೈತಿ. ಇದನ್ನು ಇವಾಗ ತೆಗೆದ ಅರಿಗಳ ಮ್ಯಾಗ ಹಾಕಿ ಬರ್ತಾನೆ. ಇವಾಗ ಇಲ್ಲೇ ರೈಸ್ ಬಸದ ಇದು ಬೊಗೋನ್ಯಾಗಿಂದ ರೈಸ್ ಬಸದ. ಇಲ್ಲೇ ಕುಕ್ಕರ್ನೂ ರೆಡಿ ಆಗೈತಿ. ಇವಾಗ ಬಸದ ತೋರಿಸ್ತಾನೆ. ಬರೀ ದಮ್ ಕಟ್ಟಾಕಿಟ್ಟೇನು. ಈ ಥರ ಬಿರಿಯಾನಿ ದಮ್ ಕಟ್ಟಾಕಿಟ್ಟೇನು. ಇವಾಗ ಕೆಳಗೆ ಒಂದು ತವಿ ಇಟ್ಟ ಫುಲ್ ಲೋ ಫ್ಲೇಮ್ ಮಾಡೇನು. ನೋಡ್ರಿದ ಲೋ ಫ್ಲೇಮ್ ಮಾಡಿ ಮ್ಯಾಗ ಉಳ್ಳಾಗಡ್ಡಿ ಫ್ರೈ ಮಾಡಿಲ್ಲ ಅದನ್ನು ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇವಾಗ ಲೋ ಫ್ಲೇಮ್ನಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಈ ಥರಾಗ ಮ್ಯಾಗ ವೇಟ್ ಇಟ್ಟೇನು. ಫುಲ್ಲು ಮಾಡಿ ಇವಾಗ 10 ಮಿನಿಟ್ಸ್ ಆದ್ಮ್ಯಾಗ ರೈಸನ್ನು ಹೊರಳ್ತೈತಿ. ಪರ್ಫೆಕ್ಟ್ ಬಿರಿಯಾನಿ ರೆಡಿ ಆಗ್ತೈತಿ. ಇವಾಗ ಅಲ್ಲಿ ತನಕ ಇವತ್ತು ಬಾಂಡೆ ತೊಳ್ಕೊತೇನು. ಇದು ಚಿಕ್ಕು ಮತ್ತು ಚೆರಿಗೆ ಸಾಂಬಾರನ್ನ ರೆಡಿ ಆಗೈತಿ. ನಮ್ಮ ಚೆರಿ ಬಿರಿಯಾನಿ ತಿಂತಾಳು, ಆದರೆ ಚಿಕ್ಕು ತಿನ್ನಂಗಿಲ್ಲ. ಹಾಗಾಗಿ ಅಕ್ಕಿಗೆ ರಾತ್ರಿಗೆ ಅಂಥೇಳಿ ಸ್ವಲ್ಪ ಸಾಂಬಾರು ರೆಡಿ ಮಾಡೋನು. ಆಮೇಲೆ ರಾತ್ರಿ ಅಕ್ಕಿಗೆ ಬಿಸಿದ ಅನ್ನ ಮಾಡಿ ತಿಂತಾಳು. ಈಗ ಅವು ಬಾಂಡೆ ಅಷ್ಟೆಲ್ಲ ತೊಳ್ಕೊಯ್ನು. ಇವಾಗ ಇನ್ನೂ ಒಂದು 5 ಮಿನಿಟ್ಸ್ ಆಗಲಿ. 5 ಮಿನಿಟ್ಸ್ ಆಯ್ತು. ಈಗ ಇನ್ನೊಂದು 5 ಮಿನಿಟ್ಸ್ಗೆ ಟೈಮ್ ನೋಡಿ ಬರೀ ಎಷ್ಟಾಯ್ತು ಟೈಮ್ ನೋಡ್ರಿ, 1 o'clock ಆಯಿತು. ಇನ್ನೊಂದು 5 ಮಿನಿಟ್ಸ್ ಬಿಟ್ಟು ಚರುಣ್ ಕರಿಯಾಕೆ ಹೋಗ್ತೇನೆ. ಇವಿಲ್ಲೇ ಇರಲಿ. ಇವನ್ನ ಗ್ಲೌಸ್ ಆಮೇಲೆ ಸಾಕ್ಸ ತೆಗೆದಿಡ್ತೇನು. ಇವ ನಮ್ಮ ಚರುಣ್ದ ಇದಕ್ಕೆ ಬೇಕಾಗ್ತಾವೆ. ಅದಕ್ಕೆ ಬಾಕ್ಸ್ ಒಳಗೆ ಹಾಕಿಡ್ತೇನೆ. ಇಲ್ಲೇ ಏನು ನೋಡ್ರಿ, ಬೆಳಗ್ಗೆ ಆಟ ಆಡಿ ಹಿಂಗೆ ಎಲ್ಲ ಬಿಟ್ಟು ಹೋಗಿ ಹೇಳಿದನ. ಡ್ರಾಯಿಂಗ್ ಬುಕ್, ಕಿಚನ್ ಸೆಟ್ ಎಲ್ಲ ಇವನ್ನೆಲ್ಲ ಜೋಡಿಸಿರ್ತೀನಿ. ಇನ್ನು ನಂದು ಆ ಬ್ಯಾಕಸ್ದ ಕೆಲಸ ಮಾಡೋದು ಹಂಗೆ ಉಳಿತು. ಅದನ್ನಟ್ಟು ಮಾಡಿನಂದ್ರೆ ಮುಗಿತೈತಿ. ಇವು ಯಾಕೋ ಬೀಳಾತಾವ ಪದೇ ಇದ್ರೊಳಗೆ ಹಾಕಿಡ್ತಾನೆ. ಅದನ್ನಟ್ಟು ಕೆಲಸ ಮುಗಿಸ್ಕೊಂಡಂದ್ರೆ ಎಲ್ಲ ಕೆಲಸ ಮುಗ್ದಂಗೆ. ಆಮೇಲೆ ಹುಡುಗರು ಬಂದು ಅಂದ್ರೆ ಕ್ಲಾಸ್ ಹೇಳಕ್ಕೆ ರೆಡಿ ಆಗ್ತಾನೆ. ಇವಾಗ ಫಸ್ಟ್ ಚರಿದ ವಿಚಾರ ಮಾಡಬೇಕು. ಇನ್ನೊಂದು 10 ಮಿನಿಟ್ಸ್ ಅದು ಆಫ್ ಮಾಡಿ ನಾ ಹೋಗ್ತೇನೆ. ಅಲ್ಲಿ ತನ ಒಂದು ಸ್ವಲ್ಪ ಬ್ಯಾಕಸ್ ಕೆಲಸ ಮಾಡ್ಕೋತೇನೆ. ಒಂದು 10 ಮಿನಿಟ್ಸ್. ನಮ್ಮ ಚರು ಬಂದಂದ್ರೆ ಮಾಡಿ ಕೊಡೋಕ್ಕಾಗಂಗಿಲ್ಲ. ಅದಕ್ಕಾಗಿ ಚರು ಬರೋಕ್ಕಿಂತ ಮುಂಚೆನೇ ಮಾಡಿನಂದ್ರೆ ಇಲ್ಲೇ ಅದಾವೆ ಬುಕ್ಸ್. ನಿನ್ನೆ ಸಂಜೆಗೆ ಇಲ್ಲೇ ಇಟ್ಟೇನು. ಇವಾಗ ಮಾಡಾದ್ಮ್ಯಾಗ ಸಿಗ್ತೇನಂತ. ಇಲ್ಲೇ ನಮ್ಮ ಚರುನ್ ಕರ್ಕೊಂಡು ಬಂದ. ಆಕಿನೂ ರೆಡಿ ಆಗ್ಯಾಳ. ಈಗ ಫ್ರೆಶ್ ಅಪ್ ಆಗಿ ಜುಟ್ಟ ಎಲ್ಲ ಹಾಕ್ಕೊಂಡು ಹೋಗಿದ್ಲು. ಜುಟ್ಟ ತೆಗೆದ್ಲು. ಬಂದ ತಕ್ಷಣ ಇವಾಗ ಮಾಮೂನ ಆತಾಳ. ನಮ್ಮ ಚರು ಬಿರಿಯಾನಿ ತಿನ್ನತ್ತಾಳ. ಹೆಂಗಿತ್ತು ಚರು? ಸೂಪರಾ? ತೆಗೆದು ಕೊಡಲಿ? ತೆಗೆದು ಕೊಟ್ಟಿನಿ ಚರುಗ. ಕೊಡೋದು ಹೆಂಗೆ ಚರು ಮಾಮ? ಇಡಲ್ ಮಾಮ ಹೆಂಗೆ ಚರು? ಸೂಪರಾ?